ನೀವೊಂದು ಕತೆ ಒಬ್ಬ ಹೊಸ ನಿರ್ದೇಶಕ ಕತೆ ಫೇಸ್ಬುಕ್ಕಲ್ಲಿ ನೋಡಿದಾಗ ಆ ಕತೆ ಆಯ್ಕೆ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ ಅಂದರೆ ಮಾರ್ಕೆಟ್ ಹೇಗಿದೆ ಇವತ್ತಿನ ಹಾಕಿದ್ದಕ್ಕೂ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಆ ಮಾರ್ಕೆಟ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟರ್ ಅಥವಾ ಹೀರೋಯಿನ್ ಆಯ್ಕೆ ಮಾಡ್ಕೋತಿರೋ ಅಥವಾ ಕತೆ ಮೇಲೆ ನಿಮ್ಗಿರೋ ಒಂದು ಕಾನ್ಫಿಡೆಂಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು. ಅಂದರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆ ಆಪ್ಷನ್ ಕೊಟ್ಬಿಡ್ತೀನಿ ಆ್ಯಂಡ್ ಅವ್ರು ಇಟ್ಸ್ ಕಂಪ್ಲೀಟ್ಲಿ ಹಿಸ್ ಕಾಲ್ ಬಿಕಾಸ್ ಅದು ಕ್ರಿಯೇಟಿವ್ ಕಾಲ್ ಅದು. ಬಟ್ ಅದರ ನಂತರ ಓಕೆ ಸರಿ ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟರ್ ಮಾಡಿದಾಗ ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ ಇದನ್ನು ಈ ಬಜೆಟ್ನ ನಾವು ರಿಕವರ್ ಮಾಡೋಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು. ಅಷ್ಟೇ ಸರ್, ಅಷ್ಟೊಂದು ಕ್ವಶನ್ ಕೇಳಿದ್ರೆ ಅಲ್ಲ ನೀವು ಅದೇ ತಾನೇ ಅಂದರೆ ಮಾರ್ಕೆಟ್ ಹಿಂಗಿದೆ, ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳೋದಲ್ಲ. ಸೊ ನಾನು ಅದೇ ಒಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತೀನಿ. ಬಟ್ ಅದೇ ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್. ಆ ಥರ ಇದ್ದಾಗ ಮತ್ತೆ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್. ಸರ್ ಈಗ ಮಾತಾಡಬೇಕಾದ್ರೆ ಡೈರೆಕ್ಟ್ ಆಗಿರ್ಬೋದು ಮತ್ತು ಅಂಕಿತ ಮೇಡಮ್ ಕೂಡ ಹೇಳಿದ್ರು ತುಂಬ ದೊಡ್ಡ ಸ್ಕೇಲ್ ಸಿನಿಮಾ ಅಂತೇಳಿ. ಸೊ ನಾವು ಬಜೆಟ್ ಎಷ್ಟು ಅಂತ ಏನಾದ್ರು ಹೇಳ್ಬೋದಾ? ಸರಿ, ಒಂದು 6.5 ಆಗಿದೆ ಫಸ್ಟ್ ಪ್ರಿಂಟ್. ಡೈರೆಕ್ಟ್ ನಮಸ್ತೆ ಸರ್, ಕಂಗ್ರ್ಯಾಚುಲೇಷನ್. ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಿ, ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಸರ್. ಸಾಕಷ್ಟು ಜನ, ಎಷ್ಟೋ ಜನ ನಿಮ್ಮ ಥರ ಟ್ಯಾಲೆಂಟ್ ಇರೋ ಸಾಕಷ್ಟು ಜನ ಹೊರಗಡೆ ಇದ್ದರೂ ಕೂಡ ಅವ್ರಿಗೆ ಈ ಥರ ಅವಕಾಶಗಳು ಸಿಕ್ಕಿರೋದಿಲ್ಲ. ಮೊದಲನೇ ಸಿನಿಮಾದಲ್ಲೇ ರಚಿಸಿರೋಂಥ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೂ ಅದು ಗ್ರೇಟ್ ವಿಚಾರ. ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಅನ್ನೋದು ಸರ್? ಒಬ್ಬ ಈ ಥರ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀರಿ, ಒಂದು ಸ್ಟಾರ್ ಕಾಸ್ಟ್ ಇಷ್ಟು ಲಾಂಗ್ ಇದೆ, ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಅನ್ನೋದು ಟೋಟಲಿ? ಅಂದರೆ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆಯಲ್ಲ, ಅಂದರೆ ನಾನು ಪರ್ಸನಲ್ ನಾನು ಬಿಲೀವ್ ಮಾಡ್ತೀನಿ ಮತ್ತು ಟೀಮರ್ಗೆ ಒತ್ತಿ ಹೇಳ್ತಿದ್ದೆ, ಇದನ್ನ ನೀವು ಆಪರ್ಚುನಿಟಿ ಅಂತ ಯಾವತ್ತೂ ತಗೊಳ್ಬೇಡಿ, ಇದನ್ನ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ಳಿ. ಇದನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರು ನಮ್ಮಲ್ಲಿ ಇಟ್ಟಿದ್ದ ಟ್ರಸ್ಟ್ ಏನಿದೆಯಲ್ಲ ಅದನ್ನು ನಾವು ನಿರ್ವಹಿಸೋಕ್ಕೆ ಸಾಧ್ಯ. ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಂತರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್, ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ. ನಾನು ಅದನ್ನೇ ನಂಬಿ ಕೆಲಸ ಮಾಡಿದ್ದು. ತಯಾರಿ ಅಂತ ಹೇಳಿದ್ರೆ ಅಂದರೆ ನಾನು ಇಡೀ ಫಿಲಮ್ ಬಗ್ಗೆ ಓವರ್ ಆಲ್ ಯೋಚನೆ ಮಾಡ್ಲಿಕ್ಕೆ ಹೋಗಿ, ಅಂದರೆ ಓವರ್ ಆಲ್ ಯೋಚನೆ ಮಾಡಿದೆ. ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್. ಸೊ ನಂದು ಪ್ಲಾನಿಂಗ್ ವಾಸ್ ಫಾರ್ ಈಚ್ ಡೇ. ಓವರ್ ಆಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ ಆಗುತ್ತೆ, ಈ ಫಿಲಮ್ ನಾನು ಅಂದ್ಕೊಂಡಂಗೆ ಮಾಡ್ಬೇಕಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದಟ್ ವಾಸ್ ದ ಫಸ್ಟ್ ಇದು ಪ್ರೊಜೆಕ್ಷನ್. ನೆಕ್ಸ್ಟ್ ಆ ಬಜೆಟ್ನ ನಾನು ಕರೆಕ್ಟಾಗಿ ಅಷ್ಟೇ ಬಜೆಟ್ ಮುಗಿಸ್ತೀನ. ಸೊ ದಟ್ ವಾಸ್ ಪಾರ್ಟ್ ಆಫ್ ಪ್ಲಾನಿಂಗ್. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದಿದೆಯಲ್ಲ ಅದು ಡೇ ಬೈ ಡೇ. ಸೊ ನಾನು ಈ ಪ್ಲಾನಿಂಗ್ ಈ ಥರ ಇದೆ, ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು. ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲೇ, ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು, ಪ್ಲಸ್ ನಾನು ಈ ಥರ ಮೂಡಲ್ಲಿ ಇರುತ್ತೆ ಸಿನಿಮಾ, ಈ ಥರ ವಿಷಯ ಇರುತ್ತೆ, ಈ ಥರ ಸೌಂಡ್ ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡಬೇಕು. ಸೊ ಪ್ರಿಪ್ರೇಷನ್ ಅನ್ನೋದು ವಾಸ್ ಎವ್ರಿ ಡೇ ಜಾಬ್. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡಿ 2 ವರ್ಷಕ್ಕಿಂತ ಮೇಲಾಗಿದೆ. ಎವ್ರಿ ಸಿಂಗಲ್ ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೆದಿದೆ. ಸೊ ಪುರ್ಸೊತ್ತಿಲ್ಲ. ಪ್ರಿಪ್ರೇಷನ್ ನಂದು ಮುಂದೆ ಅಲ್ಲ, ಇಡೀ ಟೀಮ್ದು. ಸೊ ಈಗ ಫಿಲಮಲ್ಲಿ ಚಂದ್ರಜಿತ್ ಬೆಳ್ಳಿಯಪ್ಪ ಆ್ಯಂಡ್ ಟೀಮ್ ಅಂತಿದೆ. ಫಿಲಮ್ ನೋಡಿದ್ಮೇಲೆ ಎಂಡಲ್ಲಿ ಫಿಲಮ್ ಬೈ ಚಂದ್ರಜಿತ್ ಬೆಳ್ಳಿ ಟೀಮ್ ಅಂತಿದೆ. ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್. ಅದು ಫಿಲಮ್ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡಬೇಕಂದ್ರೆ ಪ್ರಿಪ್ರೇಷನ್ ವಾಸ್ ಫ್ರಮ್ ಎಂಟೈರ್ ಟೀಮ್, ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್. ಶೂಟಿಂಗ್ ಎಲ್ಲೆಲ್ಲಿ ಮಾಡಿದ್ರು? ಬೆಂಗಳೂರಲ್ಲೇ ಮಾಡಿದ್ದು. ಬಟ್ ಏನಂದರೆ ನನಗೆ ಈ ಫಿಲಮ್ ಏನಿದೆ ಅದಕ್ಕೊಂದು ಕನಸಿನ ಟೆಕ್ಸ್ಚರ್ ಇರಬೇಕು ಅಂತಿತ್ತು. ಒಂದು ಇಟ್ ಶುಡ್ ಫೀಲ್ ಲೈಕ್ ಎ ಡ್ರೀಮ್ ಅಂತ. ಸೊ ಲೊಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ನನಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು ಸರ್. ನಿಮ್ಗೆ ನೋಡ್ಬೇಕಾದ್ರೆ ನಾನು ಬೆಂಗಳೂರಲ್ಲಿ ಒಂದು ಕತೆ ನೋಡ್ತೀನಿ ನಾನು ಅನಿಸ್ಬಾರ್ದು. ಒಂದು ಕನಸಿನ ಲೋಕದಲ್ಲಿ ಇದ್ದೀನಿ ಅಂತ ಅನಿಸ್ಬೇಕು. ಕನಸಿನ ಲೋಕ ಅಂದರೆ ಫ್ಯಾಂಟಸಿ ಅಲ್ಲ. ಅಂದರೆ ಈ ಒಂದು ನಮ್ಮ ಸಾಂಗಲ್ಲಿ ಸ್ವಲ್ಪ ಫ್ಯಾಂಟಸಿ ಈ ಥರ ಎಲ್ಲ ತೋರಿಸಿದ್ರು. ಕನಸು ಅನ್ನೋದು ಬರೀ ಫ್ಯಾಂಟಸಿ ಲಿಮಿಟೆಡ್ ಅಲ್ಲ. ಕನಸು ಇಸ್ ಜಸ್ಟ್ ಲೈಕ್ ಯರ್ ಮೆಮೊರಿ. ನಿಮಗೆ ನಿಮ್ಮ ಚೈಲ್ಡ್ಹುಡ್ ಒಂದು ಮೆಮೊರಿ ರಿಕಾಲ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಂಗೆ ನೀವು ರಿಕಾಲ್ ಮಾಡಲ್ಲ, ಅದಕ್ಕೆ ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ನೀವು ಅದನ್ನು ರಿಕಾಲ್ ಮಾಡಿದಾಗ ಅಥವಾ ಅದನ್ನು ಕನಸು ರೂಪದಲ್ಲಿ ಬಂದಾಗ. ಸೊ ನನಗೆ ಫಿಲಮ್ ಮಾತ್ರ ಕಾಣಬೇಕಾಗಿತ್ತು.
ಸೊ ಲೊಕೇಶನ್ ಬೆಂಗಳೂರಿಗೆ ಶೂಟ್ ಮಾಡಿದ್ರು ನಿಮ್ಗೆ ಅದೊಂದು ಬೇರೆ ಟೆಕ್ಸ್ಚರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅದಾಗಲೇ ಹೇಳ್ದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಶಿಕುಮಾರ್ ಅವರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ, ಪ್ರೊಡಕ್ಷನ್ ಡಿಸೈನರ್ ಆಗಲಿ ಮತ್ತು ಶ್ರೀವತ್ಸನ್ ಆಗಲಿ. ಯಾ, ಸೊ ಲಾಂಗ್ ಆನ್ಸರ್ ಬಟ್ ಯಾ ದಟ್ಸ್ ದ ಆನ್ಸರ್. ಯಾವುದೇ ಒಂದು ಸಿನಿಮಾಗಾದರೆ ಮೊದಲು ಅಟ್ರಾಕ್ಟ್ ಮಾಡೋ ಟೈಟ್ಲು ಮತ್ತು ಆಮೇಲೆ ಸಾಂಗು ಮ್ಯೂಸಿಕ್ ಅದೆಲ್ಲ ಇರುತ್ತೆ. ಟೈಟ್ಲು ತುಂಬ ಚೆನ್ನಾಗಿದೆ, ಎಲ್ಲರೂ ಅಟ್ರಾಕ್ಷನ್ ಆಗಿ ಮನಸ್ಸಲ್ಲಿ ಹೊಡೆಯುವಂಥ ಟೈಟ್ಲು. ಅದೇ ನಾನು ಸರ್ ಹೇಳ್ದಂಗೆ ಬ್ಲಾಗ್ ಬರೆದಾಗ ಡ್ಯೂ ಡ್ರಾಪ್ ಸನ್ಶೈನ್ ಇನ್ ಬ್ಲೇಡ್ ಆಫ್ ಗ್ರಾಸ್ ಅಂತ ಬರೆದಿದ್ದು. ಸೊ ಯಾವಾಗಿನ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟ್ಲ್ ಬೇಕಾಗಿತ್ತು. ಆ್ಯಂಡ್ ನಾನು ಆ ಇಂಗ್ಲೀಷ್ ಟೈಟ್ಲನ್ನ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರದ್ದು ಎಸೆನ್ಸ್ ಹೋಗುತ್ತೆ. ಆ್ಯಂಡ್ ನನಗೆ ಆಗ ರಶ್ಮಿ ಫಿಲಮ್ದು ಇಬ್ಬಂತ ಬಿದಿಳೆಯಲ್ಲಿ ಸಾಂಗ್ ಏನಿದೆ ಚೈಲ್ಡ್ಹುಡಲ್ಲಿ ತುಂಬ ಕೇಳಿ ತುಂಬ ಇಷ್ಟ ಆದ ಸಾಂಗ್, ದೊಡ್ಡಗೌಡರು ಸರ್ ಬರ್ದಿರೋಂಥ ಇದು. ಸೊ ನನಗೆ ಆ ಟೈಟಲಲ್ಲಿ ಫಿಲಮ್ದು ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು. ಪ್ಲಸ್ ಇನ್ನೊಂದು ಏನಂದರೆ ಅಂದರೆ ಆಗಲಿಂದ ಅಂದರೆ ಟ್ರೈಲರು ನೋಡಿದ್ದೀರಾ ಅಥವಾ ಇವರೆಲ್ಲ ಅಂದರೆ ಲ್ಯಾವಿಶ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಿದ್ದೀರಿ ಫಿಲಮ್ ಬಗ್ಗೆ. ಬಟ್ ನನಗೆ ಫಿಲಮ್ ನೋಡಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗಬೇಕು ಅನ್ನೋದೊಂದು ತುಂಬ ಇತ್ತು. ಅಂದರೆ ಫಿಲಮ್ ನೋಡಬೇಕಾದ್ರೆ ಅಂದರೆ ಇಲ್ಲಿ ನಿಮಗೆ ಈ ಥರ ಏನೇ ಅನಿಸಿದ್ರು ಫಿಲಮ್ ನಿಮಗೊಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ದು. ಸೊ ಆ ಅನುಭವ ಕೊಡಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲನೂ ಇದರಲ್ಲೇ ಹೋಗಬೇಕು, ಒಂದು ಕಾದಂಬರಿ ಅನುಭವನ ಕೊಟ್ಕೊಂಡಿರ್ಬೇಕು. ಸೊ ಆ ಲೆಕ್ಕದಲ್ಲಿ ಇಬ್ಬಂತ ಬಿದಿಳೆಯಲ್ಲಿ ಅನ್ನೋ ಟೈಟಲ್ ಸಿನಿಮಾ ಟೈಟ್ಲ್ ಆಯಿತು. ಈಗ ನಿಮ್ಮ ಟೈಟ್ಲು ಇಷ್ಟು ದಿವಸ ಇಂಡಸ್ಟ್ರಿಗೆ ಇಂದ್ರಜಿತ್ ಒಬ್ಬರು ಇದ್ರು, ಈಗ ಚಂದ್ರಜಿತ್ ಎರಡು ಕನ್ಫ್ಯೂಸ್ ಇರೋದು. ಅಲ್ಲ ಅದೇ ಒಂದೊಂದ್ಸಲ ಚಂದ್ರಧರ ಆಗುತ್ತೆ, ಅದು ಒಂದ್ಸಲ ಚಂದ್ರಕಾಂತ್ ಆಗುತ್ತೆ ಪೇಪರ್ಗಳಲ್ಲಿ. ಅದೇ ನೀವು ಪ್ರೀತಿಯಿಂದ ಹೆಂಗೆ ಕರೆದ್ರು ಹಾಗೆ. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.